ಕರತನ ತಾನು ಹೊರಗ್ ಬರ್ಲಿಲ್ಲ ನೋಡು. ಪಾಪ ಇಲ್ಲಿ ಬಿಡು ಅಂತಂದು ನಾನು ಬಂದೆ. ಆ ಅಜ್ಜಿ ಮುಖ ನೋಡ್ಲಾರ್ದ ಬಿಸ್ಲಾಗ ನಾನು ಒಳಗ್ ಹೋದ್ರನ ಬರ್ತಾಳಂತಂದು ಬಂದೀನಿ. ಇಲ್ಲಾಂದ್ರೆ ಇವತ್ತು ಅವಳ ಮಾಡ್ತಿದ್ದೆ. ಆ ಅಜ್ಜಿ ಬರ್ಲಿಕ್ಕಂದ್ರ ಇರ್ಲಿ, ಆ ಅಜ್ಜಿ ಊರಿಗೆ ಹೋಗುತ್ತಲ್ಲ ಅವಾಗೈತೆ ಆ ಗೌರಿಗೆ. ಇನ್ನೊಂದ್ಸರಿ ನನ್ ಸಸಿ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು, ಆಗ ಮಾಡ್ತೀನಿ ಅವಳಿಗೆ. ಅಲ್ಲ ಆದ್ರೂ ನಾನ್ ಎಂತ ದಡ್ಡಿ ನೋಡು, ಊರಾಗೆಲ್ಲ ಜನನ ಆ ಗೌರಿನ ಸುಳ್ಗೌರಿ ಅಂತಾರ. ಅಂತದೆಲ್ಲ ಗೊತ್ತಿದ್ರು ನಾನು ಆಯ್ಕೆ ಮಾತ್ ನಂಬಿ ನನ್ ಸಸಿ ನಾನು ಪಟ್ಬಿಟ್ಟು ನೋಡು. ಪಾಪ ನನ್ ಸಸಿ ಕಣ್ಣಾಗ ನೀರು ನೋಡೇ ಇದ್ದಿದ್ದಿಲ್ಲ. ಪಾಪ ಇವತ್ತು ನಾನು ಬೈದಕ ಕಣ್ಣ ನೀರು ಕಾವೇರಿ ನೀರು ಹರಿದಂಗ ಹರಿದು ಬಿಡ್ತಿ. ನನ್ನ ಜೀವನ ಚುರ್ಚುರ್ ಅಂದ್ಬಿಟ್ಟೆ. ಇನ್ನೊಂದ್ಸರಿ ಯಾವಕ್ಕೇನ ಏನು ನನ್ನ ಸಸಿ ಮೇಲೆ ನನ್ನ ಸಸಿನ ಅನುಮಾನ ಕೊಡಲ್ಲ ನಾನು. ಎಲ್ಲಾನು ಇಷ್ಟೆಲ್ಲ ಆಗಿತ್ತು ಆ ಗೌರವನಿಂದನ. ಇಲ್ಲಿ ಆ ಅಜ್ಜಿ ಊರಿಗೆ ಹೋಗ್ಲಿ, ಅವ ಮಾಡ್ತೀನಿ ಆಕಿಗೆ. ಇಲ್ಲಾಂದ್ರ ಯಾವಾಗಾದ್ರೂ ಅಜ್ಜಿ ಒಳಗಡೆ ಹಂಗಿದ್ದಾಗ ಇವಳು ಒಬ್ಬ ಹೊರಗ್ ಬರ್ತಾಳಲ್ಲ, ಅವಾಗಾದ್ರೂ ಮಾಡ್ತೀನಿ. ಸಿಗ ಗೌರಿ, ನೀನು ಒಬ್ಳೆ ಆಯ್ತು ನಿನಗೆ ಮಾರಿ ಹಬ್ಬ. ಏನಿದು ಅಮ್ಮ ಒಬ್ರೇ ಕೂತ್ಕೊಂಡು ಒಬ್ಬೊಬ್ರೇ ಮಾತಾಡ್ತಾ ಇದಾರ. ನಾನು ಹೊರಗಡೆ ನಿಂತ್ಕೊಂಡು ಯಾರೋ ಬಂದಿದಾರಂತಂದು ಅಮ್ಮ ಯಾರ ಜೊತೆ ಮಾತಾಡಕತ್ತಾರ, ಈಗ ಯಾಕೆ ಒಳಗ್ ಹೋಗ್ಬೇಕು ಅಂತಂದು ಇಷ್ಟೊತ್ತನ ಹೊರಗಡೆನೆ ನಿಂತಿದ್ದೀನಿ. ಈಗ ಒಳಗಡೆ ಬಂದು ನೋಡಿದ್ರ ಅಮ್ಮ ಯಾರ ಜೊತೆ ಮಾತಾಡ್ತಾ ಇತ್ತು ಇಷ್ಟೊತ್ತು. ಮುಖ ನೋಡಿದ್ರೆ ಎಂತ ಪರಿ ಕೋಪ ಮಾಡ್ಕೊಂಡಿದಾರ. ಇಲ್ಲಿನೂ ಯಾರೂನು ಇಲ್ಲ. ಇಷ್ಟೊತ್ತು ಅಮ್ಮ ಯಾರ ಜೊತೆ ಮಾತಾಡ್ತಾ ಇದ್ರು ಕೇಳೋಣ. ಅಮ್ಮ ಅಮ್ಮ ಒಬ್ರೇ ಯಾಕೆ ಕುಂತಿದ್ದೀರಾ ಅಮ್ಮ? ಮುಖ ಯಾಕೆ ಈ ತರ ಮಾಡ್ಕೊಂಡಿದ್ರ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದ್ರಲ್ಲ? ಯಾರು ಏನಂದ್ರು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರ ಅಮ್ಮ? ಅಯ್ಯೋ ಶಂಕರ, ಈಗ ಬಂದ, ಬಾ ಕೂಡ ಬಾ. ನಾನೇನು ಯೋಚನೆ ಮಾಡಪ್ಪ, ಏನು ಇಲ್ಲ ನೋಡು. ನಾನು ಸುಮ್ಮನೆ ಕುಂತಿದ್ದೆ. ನೀನ್ ನೆನತಿ ರೊಟ್ಟಿ ಮಾಡ್ಕೊಂಬಾತ್ ನಂದಿದ್ದು, ಅದಕ್ಕ ರೊಟ್ಟಿ ತರ್ತಾಳೇನೋ ಅಂತಂದು ಕಾಯ್ಕೊಂತ ಕುಂತಿದ್ದೆ ನೋಡು. ಬಾ, ಕೆಲಸ ಮುಗಿಸ್ಕೊಂಡು ಬಂದ? ಇಲ್ಲ ಇನ್ನ ಆಯ್ತಾ ಕೆಲಸ? ಅಯ್ಯೋ ಇಲ್ಲಮ್ಮ, ಕೆಲಸ ಎಲ್ಲಾನು ಮುಗೀತು. ಅದಕ್ಕೆ ಹೊಟ್ಟೆ ಸಹ ಹಶ್ವಾಗಿತ್ತಲ್ಲ, ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತಂದು ಬಂದೆ. ಅದೇ ಹೊರಗಡೆ ಇನ್ನು ಬರ್ತಾ ಇದ್ದೆ, ಕಾಲ್ ತೊಳ್ಕೊತಾ ಇದ್ದೆ. ನೀವು ಯಾರ ಜೊತೆ ಮಾತಾಡ್ದಂಗ ಆಯ್ತು. ಅದಕ್ಕೆ ಅಮ್ಮ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದು ನಾನು ಇಷ್ಟೊತ್ತನ ಅಲ್ಲೇ ಹೊರಗಡೆ ನಿಂತೀನಿ. ಈಗ ಬಂದ್ ಒಳಗಡೆ ನೋಡಿದ್ರ ಯಾರು ಇಲ್ಲ. ನೀವ್ ನೋಡಿದ್ರ ಒಬ್ಬೊಬ್ರೇ ಮಾತಾಡಕತ್ತಿದ್ರಿ. ಅದಕ್ಕೆ ಏನಾಯ್ತು ಅಂತಂದು ಕೇಳೋಣ ಅಂತ ಬಂದೆ ಅಮ್ಮ. ಅಯ್ಯೋ ಹೌದೇನಪ್ಪ, ನಾ ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ನಂಗಾರ? ಅಯ್ಯೋ ಅಮ್ಮ, ನೀವ್ ಮಾತಾಡೋದು ಏನೋ ಕೇಳಿಸ್ಕೊಂಡಿಲ್ಲ. ಆದ್ರೆ ಏನೋ ಮಾತಾಡ್ತೀರಾ ಅಂತಂದು ಅಷ್ಟೇ ಗೊತ್ತಾಯ್ತು. ಆದ್ರೆ ಏನ್ ಮಾತಾಡ್ತಾ ಇದ್ದೀರಾ ಅಂತಂದು ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಅಲ್ಲೇ ಸುಮ್ನೆ ನಿಂತ್ಬಿಟ್ಟೆ ಅಮ್ಮ. ಹೌದೇನಪ್ಪ, ಹಂಗಾರ ನಾನೇನು ಮಾತಾಡಿರೋದು ನಿನಗೇನು ಕೇಳಿಸಿಲ್ಲ ತಾನೆ? ಬಾ ಕೂಡ ಬಾ. ಕೆಲಸ ಮಾಡಿ ಸುಸ್ತಾಗಿ ಬಂದಿದೆಯಾ? ನಿನ್ನ ಹೇಳ್ತಿ ರೊಟ್ಟಿ ಮಾಡಕತ್ತಾಳ, ತಿನ್ನುವಂತಿ. ಕೂಡ ಬಾ. ಸರಿ ಅಮ್ಮ. ಹಾಗಾದ್ರೆ ಅಮ್ಮ, ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ನೀವೇ ತಾನೆ? ಹ್ಞೂನಪ್ಪ, ನಾನೇನ ಮಾತಾಡ್ತಾ ಇದ್ದಿದ್ದು. ಹೌದು, ಒಬ್ಳೆ ಏನ್ ಮಾತಾಡ್ತಾ ಇದ್ದೀಯಮ್ಮ? ಅಯ್ಯೋ ಅದು ದೊಡ್ಡ ಕಥೆನೇ ಇತ್ತು ಬಿಡು ಶಂಕರ. ಈಗ ಯಾಕದು? ನಿನ್ನ ಹೆಂಡ್ತಿ ರೊಟ್ಟಿ ಮಾಡ್ಕೊಂಡ್ ಬರ್ತಾಳ, ತಿನ್ನುವಂತೆ ಬಿಡು. ಅದನ್ನ ಕೇಳ್ಕೊಂಡು ಮತ್ತೆ ನೀನು ಊಟ ಮಾಡಲ್ಲ. ಸುಮ್ನೆ ನಾನು ತಲೆ ಕೆಡ್ಸ್ಕೊಂಡು ನನಗೆ ತಿರ್ಲಕತ್ತೈತಿ. ಈಗ ನೀನು ಕೇಳಿ ಸುಮ್ನೆ ಬೇಜಾರ್ ಮಾಡ್ಕೊಂತೀಯ. ಏನು ಇಲ್ಲ ಬಿಡಪ್ಪ. ಅಯ್ಯೋ ಅದೆಲ್ಲ ನಿನ್ಗೆ ಆಗ್ಬೇಕು ಬಿಡಪ್ಪ. ನಾನ ಕೇಳಿ ನನ್ಗೆ ಬೇಜಾರಾಯ್ತು. ಈಗ ನಿನಗೂ ಹೇಳಿದ್ರ ನೀನು ಬೇಜಾರಾಯ್ತಿ. ಬೇಡ ಬಿಡಪ್ಪ. ಅಯ್ಯೋ ಏನಾಯ್ತು ಹೇಳಮ್ಮ. ನೀವು ಇಂಥ ಪರಿ ಕೋಪ ಯಾವತ್ತೂ ಆಗಿರ್ಲಿಲ್ಲ. ನೀವು ಕೋಪದಲ್ಲಿ ಮಾತಾಡ್ತಾ ಇರೋದು ನಾನು ಕೇಳಿಸ್ಕೊಂಡೆ. ಏನಾಯ್ತು ಹೇಳಮ್ಮ. ಅಯ್ಯ ಅದು ಶಂಕರ, ಆಕಿ ಈಕೆ ಅದಾಳಲ್ಲ, ನಿನ್ ಫ್ರೆಂಡ್ ಅದಾನಲ್ಲಪ್ಪ ಆತ ಬರ್ಮ ಹೆಂಡ್ತಿ ಆಕಿ ಇವತ್ತು ನಿನ್ನ ಹೆಂಡ್ತಿ ಸಂತಿ ಹೋದಾಗ ನಿನ್ನ ಹೆಂಡ್ತಿ ಬಗ್ಗೆ ನನ್ನ ಹತ್ರನ ಚಾಡಿ ಹೇಳಿ ಹೋಗ್ಬಿಟ್ಲಪ್ಪ. ಆಕಿ ಮಾತು ಕೇಳಿ ನಾನು ನಿನ್ನ ಹೆಂಡ್ತಿನ ಅನುಮಾನ ಪಟ್ಬಿಟ್ಟೆಪ್ಪ. ಪಾಪ ನಿನ್ನ ಹೆಂಡ್ತಿ ಬಂದ್ಮೇಲೆ ಬೈದ್ಬಿಟ್ಟೆ. ನಿನ್ನ ಹೆಂಡ್ತಿ ಕಣ್ಣಾಗ ನೀರು ತರ್ಸ್ಕೊಂಡು ಅತ್ತೆ ನಾನು ಆ ಥರ ಮಾಡೋಳಲ್ಲ ಅತ್ತೆ ಅಂತ ಅಂದ್ಬಿಟ್ಲಪ್ಪ. ಆಮೇಲೆ ನಾನು ಸುಳ್ಳು ಗೌರಿ ಮಾತು ಕೇಳಿ ನಿನ್ನ ಹೆಂಡ್ತಿನ ಬೈದಕ್ಕ ನನಗೆ ಸಂಕಟ ಆಗ್ಬಿಟ್ಟಪ್ಪ. ನಿನ್ನ ಹೆಂಡ್ತಿನ ಅಳಿಸ್ಬಿಟ್ನಪ್ಪ ಯಪ್ಪ ಶಂಕರ. ಇವತ್ತು ನಂಗೆ ಕ್ಷಮಿಸ್ಬಿಡಪ್ಪ. ಅಯ್ಯೋ ಅಮ್ಮ, ಏನ್ ಹೇಳ್ತಾ ಇದ್ದೀರ ನೀವು? ಯಾಕೆ ಏನಾಯ್ತು? ಆ ಗೌರವ್ ಏನ್ ಹೇಳಿದ್ಲು? ನೀವ್ಯಾಕೆ ನನ್ನ ಹೆಂಡ್ರನ್ ಬೈದ್ರಿ? ಅವಳು ಯಾಕ ಅಳಕತ್ತಿದ್ಲು? ಏನಾಯ್ತಮ್ಮ? ಸರಿ ಕೇಳಿ. ಅದು ಶಂಕರ, ಇವತ್ತು ನಿನ್ನ ಹೆಂಡತಿ ಫ್ರೆಂಡ್ ಅದಾಳಲ್ಲಕ್ಕಿ
ಮಲ್ಲವ್ವ, ಆ ಮಲ್ಲವ್ವನು ನಿನ್ನ ಹೆಂಡತಿ ಲಕ್ಷ್ಮಿನು ಇಬ್ರು ಬೆಳಗ್ಗೆನೆ ಶಾಂತಿ ಮಾಡ್ಕೊಂಬರಕ್ ಹೋಗ್ತೀವಿ ಅಂತಂದು ಶಾಂತಿ ಮಾಡಕ್ ಹೋದ್ರ ಆಮೇಲೆ ಅವಳದಾಳಲ್ಲ ಆ ಗೌರಿ ಬಂದು ಆ ಮಲ್ಲವನ್ ಬಗ್ಗೆ ಏನ್ ಬೇಕಾದ ಚಾಡಿ ಹೇಳಿದ್ ನನಗೆ. ಆದ್ರೂ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆಮೇಲೆ ನಿನ್ನ ಹೆಂಡತಿ ಬಗ್ಗೆನು ಏನೇನೋ ಹೇಳ್ಬಿಟ್ಲಪ್ಪ. ನಾನು ಅದನ್ನ ನಂಬ್ಬಿಟ್ಟು ನಿನ್ನ ಹೆಂಡ್ರು ಸಂತೆಯಿಂದ ಬಂದ್ಮೇಲೆ ಬೈದ್ಬಿಟ್ಟೆ ಪಾಪ. ಆಮೇಲೆ ಲಕ್ಷ್ಮಿ ಸಿಕ್ಕಾಪಟ್ಟೆ ಒಳಕತ್ಬಿಟ್ಲಪ್ಪ. ಆಮೇಲೆ ನನ್ನ ಜೀವನ ಚುರು ಚುರು ಅಂದ್ಬಿಡ್ತೈತಪ್ಪ. ನಿನ್ನ ಹೆಂಡತಿನ ಬೈದಾಗ ನಾನು ಕ್ಷಮಿಸ್ಬಿಡಪ್ಪ ಶಂಕರ. ಅಯ್ಯೋ ಅಮ್ಮ, ಸರಿ ಹೇಳಮ್ಮ. ಆ ಮಲ್ಲವ್ವ ನಮ್ಮ ಲಕ್ಷ್ಮಿ ಬಗ್ಗೆ ಏನ್ ಹೇಳಿದ್ದು? ಅಯ್ಯೋ ಅದು ಶಂಕರ, ಆಕೆ ಮಲ್ಲವ್ವ ಯಾಕೆ ಯಾವ್ದೋ ಹುಡುಗನ್ ಜೊತೆ ಇದ್ಲಂತೆ. ಆಮೇಲೆ ಅದು ಆ ವಿಷಯ ಆಕೆ ಗಂಡಂಗ್ ಗೊತ್ತಾಗಿ ಆ ಗಂಡ ಮೊನ್ನೇನೋ ಆಕಿನ ಬಡ್ದಂತೆ. ಆ ಹುಡುಗನ್ ಜೊತೆನು 2-3 ಸರಿ ನಮ್ ಲಕ್ಷ್ಮಿ ಮಾತಾಡೋದನ್ನ ಸುಳ್ಳು ಗೌರಿ ನೋಡ್ಯಾಳಂತ. ಇದನ್ನ ಹೇಳ್ಬಿಟ್ಲು ನನಗನು. ಅದಕ್ಕೆ ನನಗೂ ಕೋಪ ಬಂದು ಲಕ್ಷ್ಮಿನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟಪ್ಪ. ನಂಗೆ ಕ್ಷಮಿಸ್ಬಿಡಪ್ಪ. ಏನು ಆ ಗೌರಿ ನನ್ನ ಹೆಂಡತಿ ಬಗ್ಗೆನ ಆ ತರ ಎಲ್ಲ ಹೇಳಿದಾಳ ನಿಮ್ಗೆ? ಇರಿ, ಅವಳಿಗೆ ಮಾಡ್ತೀನಿ. ಅವಳನ್ನ ಜುಟ್ಟಿಡಿದು ಹೊರಗೆ ಎಳ್ಕೊಂಬಂದು ಮಾಡ್ತೀನಿ ಇರಿ. ಅಮ್ಮ ಬರ್ತೀನಿ ಇರಿ, ಸ್ವಲ್ಪ ಇಲ್ಲೇ ಕೂತಿರಿ ನೀವು. ಹಿಂಗೆ ಬಿಟ್ರೆ ಅವಳಿಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಅದಕ್ಕೆ ಈ ತರ ಮಾಡಕತ್ತಾಳ. ಇಷ್ಟು ದಿನ ಊರವ್ರದ್ದೆಲ್ಲ ಆಡ್ಕೊಂತಿದ್ಲು, ಇವತ್ತು ನಮ್ಮನೆಗೆ ತನನ ಬಂದಾಳಲ್ಲ ಆಕಿ. ಇರಿ ಇಲ್ಲೇ ಕುಂತೀರಿ, ಅವಳಿಗೆ ಮಾಡಿ ಬರ್ತೀನಿ. ಅವಳಿಗೆ ಒಂದ್ ಕತ್ತಿ. ಅಯ್ಯೋ ಇರ್ಲಿ ಬಿಡು ಶಂಕರ, ಅವ್ರ ಮನೆಗೆ ಯಾವ್ದೋ ಅಜ್ಜಿ ಬಂದೈತಿ. ಈಗ ಯಾಕೋತಿ ನೀನು ಮತ್ತೆ ಇದೆಲ್ಲ ಆಗೋದ್ ನೋಡಿ ಆ ಅಜ್ಜಿನೂ ಬೇಜಾರಾಗ್ಬಾರ್ದು. ತುಂಬಾ ದಿನಕ್ಕೆ ಬಂದೈತಿ, ಅದು ಬ್ಯಾರೇನೂ ಅಲ್ಲ ಅಂತ ನಿನ್ ಫ್ರೆಂಡ್ ಬರ್ಮ ಅದಾನ ಅವ್ರ ಅಜ್ಜಿನ. ಈಗ ಯಾಕೋತಿ, ಬ್ಯಾಡ ಬಿಡು. ನಾನು ಅವಾಗ ಆ ಗೌರವ ಪಾಠ ಕಲ್ಸ್ಬೇಕಂತಂದು ಹೊಂಟಿದ್ದೆ. ಅಷ್ಟ್ರೊಳಗ ಆ ಅಜ್ಜಿ ಬಂದ್ಬಿಡ್ತು. ಅದಕ್ಕೆ ನಾನು ಸುಮ್ನೆ ಬಂದ್ಬಿಟ್ಟೆ. ಹೌದೇನವ? ಹಂಗಾರ ಆ ಬರ್ಮಾಯಿನ ಅಜ್ಜಿ ಬಂದೈತೆ. ಹಂಗಾರ ಇನ್ನೊಂದ್ಸರಿ ಯಾವತ್ತಾದ್ರೂ ಸಿಗ್ತಾಳಲ್ಲ ಆಕಿ ಅವಾಗ ಐತಿ ಇರು. ಇಲ್ಲಂದ್ರ ಆ ಬರ್ಮಾಯಿಗೆ ಹೇಳ್ತೀನಿ, ನಿನ್ ಹೆಂಡ್ತಿಗೆ ಹೇಳ್ತೀಯ ಇಲ್ಲಪ್ಪ ಈ ತರ ಎಲ್ಲ ನನ್ನ ಹೆಂಡ್ತಿಗೆ ಹೇಳಂತ ಹೇಳ್ತೀನಿ. ಆಕಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಇರು. ಸರಿ ಕಣಪ್ಪ, ಆ ಅಜ್ಜಿ ಇರ್ಲಾರಾಗ ಕೇಳಿದ್ರಾತು. ಈಗ ಬಿಟ್ಬಿಡಪ್ಪ ಆ ವಿಷಯ ಬಗ್ಗೆ. ಸರಿ ಅಮ್ಮ. ಈ ವಿಷಯ ಲಕ್ಷ್ಮಿಗ್ ಗೊತ್ತಿಲ್ಲ ತಾನೆ? ಹೀಗೆಲ್ಲ ಅಂದಿದ್ದಾಳಂತಂದು ಗೊತ್ತಾದ್ರ ಲಕ್ಷ್ಮಿ ಬೇಜಾರಾಗ್ತಾಳಮ್ಮ. ಹಾಗಾದ್ರ ಈ ವಿಷಯ ಇನ್ನೂ ಲಕ್ಷ್ಮಿಗ್ ಗೊತ್ತಿಲ್ಲ ತಾನೆ? ಇಲ್ಲ ಕಣಪ್ಪ, ಅಷ್ಟೇ ಬೈದೆ ನಾನು. ಆಮೇಲೆ ಮತ್ತೆ ಆ ಗೌರಿ ಏನ್ ಹೇಳಿದಾಳೆ ನಿಮ್ಗೆ ಅಂತಂದು ಕೇಳಿದ್ಲು ಗೌರಿನು. ನಾನ್ ಮತ್ತೆ ಹೇಳಿದ್ರೆ ಬೇಜಾರಾತಾಳಂತಂದು ಏನು ಹೇಳಿಲ್ಲಪ್ಪ. ಹಂಗೆ ರಮಿಸಿ ಕೆಲಸ ಮಾಡುವಾಗಂತಂದು ಒಳಗಡೆ ಕಳಿಸಿದೆ. ಏನು ಹೇಳಿಲ್ಲ ತಗೊಳಪ್ಪ. ಹೌದೇನಮ್ಮ? ಹೇಳಾರ್ದೆ ಬೇಷ ಆಯ್ತು ಬಿಡಮ್ಮ. ಇಲ್ಲಂದ್ರ ಲಕ್ಷ್ಮಿ ತುಂಬಾನೇ ಬೇಜಾರಾಗ್ತಿದ್ಲು. ವಿಷಯ ಬಗ್ಗೆ ಇನ್ನೊಂದ್ಸರಿ ಆ ಲಕ್ಷ್ಮಿ ಜೊತೆ ಚರ್ಚೆ ಮಾಡ್ಬೇಡಿ ಬಿಡಮ್ಮ, ಸುಮ್ನೆ ಬೇಜಾರಾಗ್ತಾಳೆ. ನಾವಿಬ್ರೇ ಸೇರಿ ಆ ಗೌರಿಗೆ ಪಾಠ ಕಲ್ಸೋಣ. ಸರಿ ಕಣಪ್ಪ ಶಂಕರ, ನಿನ್ನ ಹೆಂಡತಿಗೆ ಏನು ಹೇಳಲ್ಲ ಬಿಡು. ಸರಿ ಅಮ್ಮ. ಸರಿ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.